ಹೇಳಿ ಅಶ್ವಿನ್ ಅವರೇ, ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು. ಪ್ರಿಯಾ ಎಲ್ಲಿದ್ದಾಳೆ ಅಂತ ಅಷ್ಟು ಕಷ್ಟಪಟ್ಟು ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ? ಅದು ಪ್ರಿಯಾ ಮದ್ವೆಗೆ ಬಂದಿರ್ಲಿಲ್ಲ ಅಲ್ವಾ, ಅದಕ್ಕೆ. ಓಹೋಹೋಹೋ, ಕರ್ಣ ಅವರು ಮದ್ವೆಗೆ ಬಂದಿರ್ಲಿಲ್ಲಪ್ಪ, ಕೊನೆ ಮೂಮೆಂಟ್ ಅಲ್ಲಿ ಬಂದ್ರು. ನಿಮ್ ಗಮನ ಕರ್ಣ ಅವ್ರ ಕಡೆ ಯಾಕೆ ಹೋಗ್ಲಿಲ್ಲ? ಅದು ಯಾಕೆ ಅಂತಂದ್ರೆ ನಿಮ್ಮ ಗುರಿ ಕರ್ಣ ಅವ್ರ ಆಗಿರ್ಲಿಲ್ಲ, ನಿಮ್ಮ ಗುರಿ ಪ್ರಿಯಾ ಅವ್ರನ್ನ ಕೊಲ್ಲೋದಾಗಿತ್ತು. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ ಅಶ್ವಿನ್ ಅವರೇ, ಮದ್ವೆ ದಿನಾನೇ ನೀವು ಅವ್ರನ್ನ ಹುಡ್ಕೋ ಅಂತ ಪ್ರಯತ್ನ ಯಾಕೆ ಮಾಡಿದ್ರಿ? ನಿಮ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಮದ್ವೆಗಿಂತ 2-3 ದಿನ ಮುಂಚೆನೆ ಅವ್ರನ್ನ ಹುಡುಕ್ಬೋದಿತ್ತಲ್ವಾ? ಅದು ಅವಳನ್ನ ಮುಂಚೆನೆ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಆಪೋನೆಂಟ್ ಲಾಯರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ನನ್ನ ಕಕ್ಷಿದಾರರನ್ನ ಹೆದರ್ಸೋದಕ್ಕೆ ನೋಡ್ತಾ ಇದ್ದಾರೆ. ಯುವರ್ ಆನರ್, ಸತ್ಯನ ಬಾಯ್ ಬಿಡ್ಸೋದಕ್ಕೆ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಹೆದರ್ಕೊಳ್ಳೋದಕ್ಕೆ ಯಾರು ಚಿಕ್ಕ ಮಕ್ಳಿಲ್ಲ. ಕೋರ್ಟಿನ ಕಟಕಟೆನಲ್ಲಿ ಭಯ ಪಡೋದು ತಪ್ಪು ಮಾಡಿರೋರು ಮಾತ್ರ ಅಲ್ವಾ ಮಿಸ್ಟರ್ ಅಶ್ವಿನ್? ಯುವರ್ ಆನರ್, ನನ್ನ ಮುಂದಿನ ವಿಚಾರಣೆಗೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಕರ್ಣ ಅವ್ರನ್ನ ಕಟಕಟೆ ಕರೆಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಕರ್ಣ ಕರ್ಣ ಕರ್ಣ. ಕರ್ಣ ಅವರೇ, ಅಶ್ವಿನ್ ಅವರು ನಿಮ್ ಹತ್ರ ಬಂದ್ಬಿಟ್ಟು ಪ್ರಿಯಾಮಣಿ ಅವ್ರನ್ನ ಮದ್ವೆ ಕರಿಬೇಕು, ಅವ್ರು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಅಡ್ರೆಸ್ ಕೊಡಿ ಅಂತ ಕೇಳಿದ್ರಾ? ಇವನು ಸುಳ್ಳು ಹೇಳ್ತಿದ್ದಾನೆ. ಮದುವೆ ಕರಿಬೇಕು ಅನ್ನೋ ಕಾರಣ ಇಟ್ಕೊಂಡು ನನ್ನ ಹತ್ರ ಇವನು ಅಡ್ರೆಸ್ ಕೇಳಲಿಲ್ಲ, ಬೇರೆ ಯಾವುದೋ ಕಾರಣ ಇಟ್ಕೊಂಡು ನನ್ನ ಹತ್ರ ಅಡ್ರೆಸ್ ಕೇಳ್ತಿದ್ದ. ನೀವ್ ಯಾಕೆ ಅಂತ ಕೇಳಿಲ್ವಾ? ಕೇಳ್ದೆ, ಅದಕ್ಕೆ ಇವನೇನು ಉತ್ತರ ಕೊಡ್ಲಿಲ್ಲ. ನೀವ್ಯಾಕೆ ಹಾಸ್ಪಿಟಲ್ ಅಡ್ರೆಸ್ ಕೊಡ್ಲಿಲ್ಲ ಅವ್ರಿಗೆ? ಯಾಕಂದ್ರೆ ಇವನ್ಗೆ ನನ್ನ ಹೆಂಡತಿ ಕಂಡ್ರೆ ಸ್ವಲ್ಪ ಅಸಮಾಧಾನ ಇತ್ತು. ಮನೇಲಿ ಇವನೇ ಅಂತಲ್ಲ, ಅರ್ಜುನ್ ಬಿಟ್ರೆ ಇನ್ಯಾರಿಗೂ ಅವಳು ಎಲ್ಲಿದ್ದಾಳೆ ಅನ್ನೋ ಅಡ್ರೆಸ್ನ ನಾನು ಹೇಳಿರ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ದೊಂದು ಕಂಡೀಷನ್ ಇತ್ತು, ಪದೇ ಪದೇ ಯಾರಾದ್ರೂ ಮನೆಯಿಂದ ಅವಳನ್ನ ಬಂದು ನೋಡೋದು ಮಾತಾಡ್ಸೋದು ಮಾಡಿದ್ರೆ ಅವಳ ಟ್ರೀಟ್ಮೆಂಟ್ಗೆ ತೊಂದರೆ ಆಗುತ್ತೆ ಅಂತ. ಆದ್ರೂ ಇವ್ನು ನನ್ನ ಹತ್ರ ಬಂದು ಅಡ್ರೆಸ್ ಕೇಳ್ತಾನೆ ಇದ್ದ. ಆವಾಗ್ಲೆಲ್ಲ ನನಗನ್ನಿಸ್ತಿತ್ತು ನನ್ನ ಹೆಂಡತಿ ಮೇಲೆ ಇವನ್ಗೆ ಅಸಮಾಧಾನ ಇದೆ ಅಂತ. ಖಂಡಿತವಾಗಿಯೂ ಹೇಳ್ತಿದ್ದೀನಿ, ನನ್ನ ಮಣಿನ ಮದ್ವೆ ಕರ್ಕೊಂಡೋಗೋ ಯಾವುದೇ ಉದ್ದೇಶ ಇವನ್ಗಿರ್ಲಿಲ್ಲ. ಇಷ್ಟರಲ್ಲೇ ಗೊತ್ತಾಗತ್ತೆ ಯುವರ್ ಆನರ್, ಪ್ರಿಯಾಮಣಿಯವ್ರ ಮೇಲೆ ಅಶ್ವಿನ್ಗೆ ಎಷ್ಟು ದ್ವೇಷ ಇತ್ತು ಅಂತ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮದ್ವೆನ ಒಂದು ನೆಪ ಮಾಡ್ಕೊಂಡು ಪ್ರಿಯಾಮಣಿಯವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಕರ್ಕೊಂಡು ಹೋದವರು ಮದ್ವೆ ಮನೆಗ್ ಬರ್ದೆ ತನ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಗೋಡೌನ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಈ ಘಟನೆ ನಡೆದಿದೆ. ಕೇಸಿನ ಮುಂದುವರೆದ ಭಾಗವನ್ನು ಮಧ್ಯಾಹ್ನ ವಿರಾಮದ ನಂತರ ತೆಗೆದುಕೊಳ್ಳಲಾಗುತ್ತದೆ. ಸೂಪರ್. ಅದಕ್ಕೆ ಕೋರ್ಟಲ್ಲಿ ತುಂಬಾ ಚೆನ್ನಾಗಿ ವಾದ ಮಾಡಿದ್ರಿ. ಭಾವ, ಈಗ್ಲಾದ್ರೂ ನಿಮ್ಗೆ ನಂಬಿಕೆ ಬಂತಾ? ಈ ಸೇವಂತಿ ಗಂಡನಿಗೋಸ್ಕರ ಕೇಸ್ನ ಬಿಟ್ಕೊಡೋದಿಲ್ಲ ಅಂತ? ನಂಬಿಕೆ ಮೊದ್ಲಿಂದಾನು ಇತ್ತು ಅದಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಜುನ್ನ ಗೆಲ್ಸಕ್ಕೋಸ್ಕರ ನೀವೆಲ್ಲಿ ಕೇಸ್ ಬಿಟ್ಬಿಡ್ತಿರೋ ಅಂತ ಭಯ ಇತ್ತು.